ಸಿದ್ದರಾಮಯ್ಯನವರು ಯಾವುದೇ ತಪ್ಪು ಮಾಡಿಲ್ಲ ಅಂತೇಳಿ ಸಣ್ಣ ಮಕ್ಕಳಿಗೂ ಕೂಡ ಅರ್ಥ ಆಗೋಗಿದೆ. ಯಾಕೆಂದ್ರೆ ಮೂಡಾ ಸೈಟ್ ಅವ್ರ ಹೆಸರು ಯಾವ ಸೈಟು ಕೊಟ್ಟಿಲ್ಲ, ಅವ್ರು ಯಾವ್ದು ಅರ್ಜಿನೂ ಕೊಟ್ಟಿಲ್ಲ, ಯಾವ ಹಗರಣನೂ ಆಗಿಲ್ಲ. ಆದರೆ ಆ ಸಿದ್ದರಾಮಯ್ಯನವ್ರನ್ನ ಸಂಪೂರ್ಣವಾಗಿ ನಾಶ ಮಾಡಬೇಕು, ಹಿಂದುಳಿದ ವರ್ಗದವನು ಯಾವುದೇ ಕಾರಣಕ್ಕೂ ಉಳಿಬಾರ್ದು, ಇಲ್ಲಿ ಪಟ್ಟಭದ್ರ ಹಿತಾಸಕ್ತಿಗಳು ಮಾತ್ರ ರಾಜಕೀಯ ಮಾಡಬೇಕು, ಯಾವುದೇ ಹಿಂದುಳಿದ ದಲಿತ ಅಲ್ಪಸಂಖ್ಯಾತರು ಈ ನಾಡನ್ನ ಆಳಬಾರ್ದು ಅನ್ನೋದು ಅವರ ಏಕೈಕ ದೃಷ್ಟಿಯಿಂದ. ಯಾವುದೇ ಆರೋಪ ಇಲ್ಲದ್ರು ಯಾವುದೇ ತನಿಖಾ ಸಂಸ್ಥೆಯಿಂದ ಅವ್ರ ಮೇಲೆ ಯಾವುದೇ ರೀತಿಯ ತನಿಖೆ ಮಾಡ್ಲಿಕ್ಕೋಸ್ಕರ ಪರ್ಮಿಷನ್ ಕೊಡಿ ಅಂತ ರಾಜ್ಯಪಾಲ ಕೇಳದೇ ಇದ್ರು ಕೂಡ ಏಕಪಕ್ಷ ಕೊಟ್ಟಿರ್ತಕ್ಕಂಥದ್ದು ಈ ಸಂವಿಧಾನವನ್ನ ಕೆಡ್ಸಕ್ಕೆ ಮಾತ್ರ. ಈ ಸಿದ್ದರಾಮಯ್ಯನವರು ಈ ರಾಜ್ಯದ ಸಂವಿಧಾನ ಉಳಿಯೋದಕ್ಕೂ ರಾಜ್ಯಪಾಲರ ಈ ನಡೆ ಏನಿದೆ ಈ ಸಂವಿಧಾನವನ್ನ ಕಗ್ಗೊಲೆ ಮಾಡದೇ ಆಗಿದೆ. ಆದ್ರಿಂದ ಈ ಸಂವಿಧಾನ ಉಳಿವಿಗಾಗಿ, ಸಿದ್ದರಾಮಯ್ಯನವರ ಉಳಿವಿಗಾಗಿ, ಈ ಅಲ್ಪಸಂಖ್ಯಾತರು ಹಿಂದುಳಿದ ದಲಿತರ ವರ್ಗದ ಉಳಿವಿಗಾಗಿ ನಾವು ಖಂಡಿತವಾಗ್ಲೂ ಈ ರಾಷ್ಟ್ರಾದ್ಯಂತ ಹೋರಾಟ ಮಾಡೇ ಮಾಡ್ತೀವಿ. ಈ ಸಂವಿಧಾನ ಉಳಿಸ್ತೀವಿ ಅಂತ ಹೇಳಿ ನಾವು ಈ ಮುಖಾಂತರ ನಿಮ್ಗೆ ಹೇಳಿಕೆ ಇಷ್ಟಪಡ್ತೇನೆ. ಸಿದ್ದರಾಮಯ್ಯನವರು ಯಾವುದೇ ತಪ್ಪು ಮಾಡದೇ ಇದ್ರು ಕೂಡ ಷಡ್ಯಂತ್ರದಿಂದ ಈ ಹಿಂದುಳಿದ ವರ್ಗದ ನಾಯಕನ ತುಳಿಬೇಕು ಅಂತ ಏನು ಹೊರಟಿದ್ದಾರೆ ಅದನ್ನ ಯಾವುದೇ ಕಾರಣಕ್ಕೂ ಯಶಸ್ಸಾಗಕ್ಕೆ ಬಿಡೋದಿಲ್ಲ. ಅದಕ್ಕಾಗಿ ಇಡೀ ಹಾಸನ ಜಿಲ್ಲಾದ್ಯಂತ ಜನ ರೊಚ್ಚಿಗೆದ್ದು ಈ ರಾಜ್ಯಪಾಲರ ನಡೆ ಏನಿದೆ ಸಂವಿಧಾನವನ್ನ ಧೂಳಿಪಟ ಮಾಡಬೇಕು, ಸಂವಿಧಾನನ ಹಾಳು ಮಾಡಬೇಕು ಅಂತ ಏನು ಈ ಕೆಟ್ಟ ನಡೆಯನ್ನ ಇಟ್ಕೊಂಡಿದ್ದಾರೆ, ಇದಕ್ಕೆ ತಕ್ಕ ಉತ್ತರವನ್ನ ಈ ರಾಜ್ಯದ ಜನ ನೀಡ್ತೀವಿ ಅನ್ನೋದನ್ನ ಈ ಮುಖಾಂತರ ನಮ್ಗೆ ಹೇಳಕ್ ಇಷ್ಟಪಡ್ತೀನಿ.